Hi guys, welcome back to Priyanka Gowda YouTube channel. ಗೈಸ್ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು ರಶ್ಮಿ ಆ್ಯಕ್ಚುಲಿ ನನಗೆ ಹೋಗ್ಬೇಕಂತ ನಿನ್ನೆಯಿಂದ ಅನಿಸ್ತಿತ್ತು, ಒಬ್ಬಳೇ ಯಾರು ಹೋಗ್ತಾರೆ ಅಂತ ಸುಮ್ಮನೆ ಇದ್ದೆ. ಇವತ್ತು ರಶ್ಮಿ ಹೇಳಿದ ತಕ್ಷಣ ಹೋಗೋಣ ಅಂತ ಹೊರಟಿದ್ದೀವಿ. ಇವತ್ತು ಲಾಸ್ಟ್ ಶ್ರಾವಣ ಶನಿವಾರ ಬೇರೆ. ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಮಾಡಿರ್ತಾರೆ. ಬೆಣ್ಣೆನ ಅದನ್ನ ನೋಡಕ್ಕೆ ಕದಾಗಿ ಕಾಣಿಸ್ತಾ ಇರ್ತಾರೆ. ಇವತ್ತು ಆಂಜನೇಯ ನೋಡಕ್ಕೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ ಗೈಸ್, ಹಂಗೆ ನೋಡ್ಕೊಂಬರೋಣ. ನಿಮಗೂ ತೋರಿಸ್ತಾಳೆ ಏನೇನು ಹೆಂಗೆ ಕಾಣಿಸ್ತಾ ಇದ್ದಾರೆ ಆಂಜನೇಯ ಅಂತ. ತೋರಿಸ್ತೀನಿ ಗೈಸ್, ಬನ್ನಿ ಹೋಗೋಣ. ಗೈಸ್ ಏನು ಗೊತ್ತಾ ಗೈಸ್, ರಶ್ಮಿಗೆ ಹುಷಾರಿಲ್ಲ ಪಾಪ. ಆದರೂ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ ತಲೆ ಸ್ನಾನ ಮಾಡ್ಕೊಂಡು. ಇನ್ನೂ ಜಾಸ್ತಿ ಆಗುತ್ತೆ ಆದರೂ ಬರ್ತಾ ಇದ್ದಾಳೆ ಗೈಸ್. ಅದು ವಾಯ್ಸ್ ಕೆಡ್ದಾಗಿದ್ರೆ ಬೈಕೊಂಬೇಡಿ. ಹ್ಞೂ, ನೀವು ಯಾರೂ ಬೈಕೊಳ್ಳೋದಲ್ವಾ ಗೈಸ್. ಗೈಸ್ ಏನು ಗೊತ್ತಾ, ನನಗೆ ಯಾರೂ ಸಬ್ಸ್ಕ್ರೈಬರೇ ಆಗ್ತಾಯಿಲ್ಲ. ನಾನು ಆದರೂ ಕಾನ್ಸ್ಟೆಂಟಾಗಿದ್ದೀನಿ, ಅಷ್ಟೊಂದೇನಿಲ್ಲ. ಫಸ್ಟ್ ಇದ್ದೆ ಗೈಸ್, ನೀವು ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ವ್ಯೂಸ್ ಕೊಡ್ತಾಯಿಲ್ಲ ಯೂಟ್ಯೂಬರು. ಅದಕ್ಕೆ ನಾನು ಏನು ವೀಡಿಯೋಸ್ ಮಾಡೇ ಆಗ್ತಾಯಿಲ್ಲ. 171 ವ್ಯೂಸ್ ಆಗಿದೆ ಓದ್ ವಿಡಿಯೋಗೆ, ಅದು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. 100 ಮೆಂಬರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡಿರೋರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನ ಬೆಳೆಸಿ ಗೈಸ್. ನಾವು ಸ್ವಲ್ಪ ಎಲ್ಲ ಕಲ್ತ್ಕೊಂಡು ಎಷ್ಟು ನಾನು ಕಷ್ಟಪಟ್ಟು ಎಡಿಟ್ ಮಾಡ್ತೀನಿ ಗೈಸ್, ಗೊತ್ತಾ? ಹೌದು, ಕಷ್ಟಪಟ್ಟು ಊಟ ತಿಂಡಿ ಎಲ್ಲ ಇವತ್ತು ಊಟಕ್ಕೆ ಲೇಟಾಗಿ ಬಂದಿದ್ದಾಳೆ ಎಡಿಟ್ ಮಾಡಿಕೊಂಡು. ಹೌದು ಗೈಸ್, ಹಾಸ್ಟೆಲಲ್ಲಿ ಬೇರೆ ಇರೋದು, ಟೈಮಿಗೆ ಸರಿಯಾಗಿ ಹೋಗಬೇಕು. ಟೈಮಿಗೆ ಸರಿಯಾಗಿ ಹೋಗಿಲ್ಲ ಅಂದರೆ ಊಟನೇ ಕೊಡೋಲ್ಲ. ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಮತ್ತು ರಶ್ಮಿ ಟೆಂಪಲ್ ಹತ್ರ ಬಂದ್ವಿ. ಇವಾಗ ಟೆಂಪಲ್ ಒಳಗೆ ಹೋಗ್ಬೇಕು ಗೈಸ್. ಗೈಸ್ ಇದು ಯಾರ ಥರ ಕಾಣ್ತಾ ಇದೆ ಹೇಳಿ? ಅದಕ್ಕೆ ಏನಾದರೂ ವಿಡಿಯೋ ಮಾಡೋದು ಗೊತ್ತಾಗಿ ನಾವೀಗ ಬಂದು ಕಚ್ಬಿಡ್ರಿ. ಅಯ್ಯೋ ಗೈಸ್, ಇವಾಗ ಪಾಪ ಹೋಗ್ಕೊಂಡು ನಾನು ರಶ್ಮಿ ಹೋಗ್ತಾ ಇದ್ದೀವಿ ಗೈಸ್ ದೇವಸ್ಥಾನದೊಳಗೆ. ರಶ್ ಇದೆ ನೋಡಿ ಗೈಸ್, ಹೆವಿ ರಶ್ ಇದೆ ಇವತ್ತು, ಲಾಸ್ಟ್ ಶ್ರಾವಣ ಶನಿವಾರ ಅಂತ. ಗೈಸ್ ವಿಡಿಯೋ ಮಾಡೋಂಗಿದೆಯೋ ಎಲ್ಲೋ ಗೊತ್ತಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ಲಕ್ಷ್ಮೀ ದೇವ್ರ ಗೈಸ್. ಸ್ವಲ್ಪ ಭಯ ಹೊರಗಡೆ ಬಂದಾಗ ಬ್ಲಾಗ್ ಮಾಡೋದಕ್ಕೆ, ಆದರೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ಅಲ್ಲ ಅದಕ್ಕೆ. ತಡಿ ಅದು ತಗೊಳ್ತೀನಿ, ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಆಮೇಲೆ ಕೊಡ್ತಾರೆ. ಅಂತ ಕೋರೆ ಮಾಡ್ಬೋದು ಅಂದರೆ ಇಲ್ಲ. ಆಂಜನೇಯ ಕಂಬ ಮಾಡಿದ್ದಾರೆ. ಇಲ್ದೇನೋ ಇದೆ. ನಿಂಗೆ ಗೊತ್ತಾ ಸ್ಟೋರಿ? ಸ್ಟೋರಿ ಅಲ್ಲ, ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲಿ ಕಾಯಿನ್ ಹಾಕಿದ್ರೆ, ಆ ಕಾಯಿನ್ ಏನಾದರೂ ಇದ್ರ ಮೇಲೆ ಬಿದ್ದರೆ, ಅದ್ರ ಮೇಲೆ ಬಿದ್ದರೆ ನಾವು ಅಂದ್ಕೊಂಡಿದ್ದು ನಿಜ ಆಗುತ್ತಂತೆ. ಹೌದಾ? ಟ್ರೈ ಮಾಡೋಣ ಒಂದ್ಸತಿ ಹಂಗಾದ್ರೆ ರಶ್ಮಿ. ಗೈಸ್ ಇವಾಗ ದೇವ್ರದ್ದು ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ನಾನು ರಶ್ಮಿ ಕೂತ್ಕೊಂಡು ಸ್ವಲ್ಪ ಕೂತ್ಕೊಂಡು ಏನಾದರೂ ಪ್ರೇ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀವಿ ಗೈಸ್. ಅಷ್ಟೇ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಬೇಡ್ಕೊಳ್ತೀನಿ. ಇಲ್ಲ, ನಾನು ಜಾಸ್ತಿ ಬೆಳೀಲಿ ಅಂತ ಬೇಡ್ಕೊಳ್ತೇನೆ. ಹೆಂಗೆ ಫೀಲ್ ಆಗ್ತೈತೆ ರಶ್ಮಿ? ಅಂಜನೇಯ ನೋಡಿದಾಗೆಲ್ಲ ಒಂಥರ ನೆಮ್ಮದಿ.
ಅಲ್ವಾ? ಹಾಂ, ಫೀಲ್ ಆಗ್ತಾ ಇದೆ ಪ್ರಿಯಾಂಕಾ. ತುಂಬ ಖುಷಿ ಆಗ್ತೈತೆ. ತುಂಬ ದಿನ ಅಂದ್ಕೊಂಡಿದ್ದೆ ಬರಬೇಕು ಅಂತ. ಒಬ್ಬಳೇ ಬರೋಕ್ಕೆ ಸ್ವಲ್ಪ ಭಯ. ಊರಲ್ಲಿದ್ದರೆ ಹೋಗ್ಬಿಡ್ತಿದ್ದೆ, ಆದರೆ ಇವತ್ತು ಹೆಂಗೂ ರಶ್ಮಿಯಿಂದ ಬರೋಕ್ಕೆ ಆದರೂ ದೇವ್ರು ಹೆಂಗಿದ್ರು ಕರ್ಕೊಂಡ್ಬಿಡ್ತಾರೆ. ಇರಲಿ ಬಾ, ನೀನೇ ನಡಿ ಮುಂದಕ್ಕೆ, ಏನಾಗಲ್ಲ. ಆಗ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಪ್ರಸಾದ ಕೊಟ್ಟಿದ್ದಾರೆ. ಖಾರ ಪೊಂಗಲ್ ಪ್ರಸಾದ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಖಾರ ಪೊಂಗಲನ್ನು ಬಿಡಲ್ಲ ಅನ್ಸುತ್ತೆ ಅಲ್ವಾ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಪೊಂಗಲ್ಲು. ಇವತ್ತು ಮಧ್ಯಾಹ್ನ ಊಟ ಮಾಡಿದ್ವಿ, ಪ್ರಸಾದನೂ ಖಾರ ಪೊಂಗಲ್. ಆದ್ಮೇಲೆ ಪ್ರಸಾದ ಯಾವತ್ತಿದ್ರು ಒಳ್ಳೆಯದೇ. ಮನೆಗೆ ಅಷ್ಟು ತಿನ್ನೋಣ. ಏನು ಗೊತ್ತಾ ಗೈಸ್, ಹಾಸ್ಟೆಲ್ ಪೊಂಗಲ್ ಕಂಪೇರ್ ಮಾಡಿದ್ರೆ ಈ ಪೊಂಗಲ್ ಎಷ್ಟು ಚೆನ್ನಾಗಿಲ್ಲ, ತಿನ್ನಂಗಿದೆ ಗೈಸ್. ನಮ್ಮ ಹಾಸ್ಟೆಲ್ ನೋಡಿದ್ರೆ ಸಾಂಬಾರ್ಗೂ ನೀರಿಗೂ ಖಾರ ಪೊಂಗಲ್ಗೂ ಏನು ಡಿಫ್ರೆನ್ಸ್ ಇರಲ್ಲ. ತಿನ್ನೋಕ್ಕೆ ಬರಲ್ಲ, ಕೈ ಏನು ಬರೋದೇ ಇಲ್ಲ. ಕುಡಿಬೇಕು ಖಾರ ಪೊಂಗಲ್ನ, ಹಂಗೆ ಮಾಡಿ ನೀರು ಇದ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಾರೋ ಏನು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಸೇರಿಸಿ ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಶ್ಮಿ? ವೆಂಕಟೇಶ್ವರ ದೇವಸ್ಥಾನ. ಇದ್ರ ಪಕ್ಕನೇ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಟೆಂಪಲ್ಗೆ ಹೋಗಿ ಬರೋಣ. ಇವಾಗ ಆಯ್ತಾ ರಶ್ಮಿ? ರಿಯಾಕ್ಷನ್ಗೆ ಹೌದು, ಆದರೆ ನೀನು ಎದುರುಕೊಂಡೆ ಅಂತ ಸುಮ್ಮನೆ ಆಗಿಬಿಟ್ಟದೆ ಅದು. ಇವಾಗ ಟೆಂಪಲ್ಗೆ ಬಂದ್ವಿ ಗೈಸ್. ಟೆಂಪಲ್ ಒಳಗೆ ಹೋಗೋಣ ಬನ್ನಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು, ಇದು 1 ಟೈಮ್ ಹೋಗಿದ್ದಾಳಂತಾಗಲೇ. ರಶ್ಮಿ ಇಬ್ಬರು ಒಟ್ಟಿಗೆ ಹೋಗೋಣ. ಕ್ಲೋಸ್ ಆಗಿದೆಯಾ? ಕ್ಲೋಸ್ಡಾ? ಅಯ್ಯೋ ಇದೇನಾ? ಅಯ್ಯೋ ಗೈಸ್, ಇವತ್ತು ನಮ್ಮ ಬ್ಯಾಡ್ ಲಕ್ ನೋಡಿ ಕ್ಲೋಸ್ ಆಗಿ ಹೋಗ್ಬಿಟ್ಟೈತೆ. ಬೇಗಾದರೂ ಓದಬೇಕಿತ್ತು. ಬನ್ನಿ ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಹೊರಗಡೆ 12:30 ಓಪನ್ ಮಾಡ್ತಾರೆ. ಬನ್ನಿ ಹಂಗೆ ಬೇಡ್ಕೊಂಡು ಹೋಗುವ. ದೇವ್ರು ಕಾಣದೇ ಇರೋ ಪ್ರಯುಕ್ತ ನಾವು ಕದ್ದಿ ಮುಚ್ಚಿ ನೋಡಂಗಾಗಿದೆ. ಆ ತೂಕದಿಂದ ಏನು ಕಾಣಿಸ್ತಾನೂ ಇಲ್ಲ. ದೇವರಲ್ಲಿ ಇಟ್ಟವ್ರು ಅಂತಲೂ ಗೊತ್ತಾಗ್ತಾ ಇಲ್ಲ. ನಮ್ಮ ಬ್ಯಾಡ್ ಲಕ್ ಕ್ಲೋಸ್ ಆಗಿದೆ. ಆದರೂ ಮನ್ಸಲ್ಲಿ ಬಿಟ್ಕೊಂಡು ಹೋಗೋಣ. ಅದೇ ಆಂಜನೇಯ ಹೇಳ್ಕೊಂಡು ನನ್ನ ನೆಚ್ಕೊಂಡು ಬಂದಿಲ್ವಲ್ಲ ನೀವು? ಹೌದಷ್ಟು ಕೊಡ್ತೀನಿ ನೋಡಿ ಆನೆಗಳು. ಇಲ್ಲಿ ಶಿವನ ದೇವಸ್ಥಾನ. ಶ್ರೀನಿವಾಸನ ಪಾದ ಮತ್ತು ಇದು ಲಿಂಗ. ಎಲ್ಲ ದರ್ಶನಕ್ಕೂ ದುಡ್ಡು ಕೇಳ್ತಾರಲ್ಲ ಗೈಸ್, ಏನು ಮಾಡೋದು? ಗೈಸ್ ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡ್ತಿದ್ವಿ ಆಟ ಸಾಮಾನು. ರಶ್ಮಿ ಆಟ ಸಾಮಾನು ಬೇಕಾ ನಿಂಗೆ? ಯಾವ್ದು ಬೇಕು ಕೇಳು. ಯಾವ್ದು ಬೇಕು ರಶ್ಮಿ? ಇವಾಗ ರಶ್ಮಿ ಅವಳಿಗೇನು ಆಟ ಸಾಮಾನು ತಗೊಳ್ಳಲ್ಲ. ಅವ್ರ ಅಕ್ಕನ ಮಗಳಿದ್ದಾಳೆ, ಎಲ್ಲ ಅವಳಿಗೆ ತಗೊಳ್ಳೋದು ಇವಾಗ. ಎಲ್ಲ ಅವಳ ಹತ್ರ ಇದೆ. ಅಷ್ಟು ತಗೊಂಡೋಗಿದ್ದಾಳೆ ಸುಳ್ಳೆ ಅರ್ಧ ತಗೊಂಡೋಗಿರ್ತಾಳೆ. ಎಲ್ಲಾದರೂ ಹೋಗಂಗಿಲ್ಲ. ನಮ್ಮ ಪಾಪುಗೆ ಏನಾದರೂ ಇದೆಯಾ ಅಂತ ತೊಗೊಂಡ್ಬಿಡ್ತಾಳೆ. ಅವಳಿಗೆ ತಗೊಳ್ತಾಳೋ ಇಲ್ಲೋ.
ಇನ್ನು ದುಡಿಯಂಗೆ ಆಗ್ಬಿಟ್ರೆ ಹಿಡಿಯಂಗಿರಲ್ಲ ರಶ್ಮಿನ. ನಿಜ ಗೈಸ್, ಅವ್ರ ಮಕ್ಳಿಗೂ ಫ್ಯೂಚರಲ್ಲಿ ಅಷ್ಟು ಕೊಡಿಸ್ತಾಳೋ ಇಲ್ಲೋ. ಅವಳಿಗೆ ಇವಾಗ ಆಟ ಸಾಮಾನು ಬೇಡವಂತೆ, ಬುಕ್ಕುಗಳು ಬೇಕಂತೆ. ಒಬ್ಬೋ ನಮ್ಮ ಬುಕ್ ಏನಾರ ತಗೊಂಡೋಗ್ಬಿಟ್ರೆ ಅಂತ ಬೀಳ್ತಾ ಇರ್ತಾಳೆ. ನಂಗೆ ಬುಕ್ ಬೇಕು, ನಂಗೆ ಬುಕ್ ಬೇಕು, ನಂಗೆ ಬುಕ್ ಬೇಕು ಅಂತಾಳೆ. ಇನ್ನು ನೆಕ್ಸ್ಟು ರಶ್ಮಿ ವೆರೈಟಿ ಬುಕ್ಸ್ನ ಹುಡುಕ್ತಾಳೆ ಗೈಸ್ ಪಕ್ಕ. ನನ್ನ ಮಗಳಿಗೆ ಅದು ಚೆನ್ನಾಗಿರುತ್ತಲ್ಲ ಇದು ಚೆನ್ನಾಗಿರುತ್ತಲ್ಲ ಅಂತ ತೊಗೊಂಡು ಹೋಗ್ತಾ ಇರ್ತಾಳೆ ಇನ್ನು ಎಲ್ಲಾದರೂ ಹೋದರೆ. ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ದೆ, ದರ್ಶನ ಸಿಗಲಿಲ್ಲ, ಹಾಗೆ ಕೈ ಮುಕ್ಕೊಂಡು ಬಂದ್ವಿ ಗೈಸ್. ಗಣಪತಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗೋ ರೋಡಲ್ಲಿ ಒಂದು ಗಣಪತಿ ಟೆಂಪಲ್ ಇದೆ. ಹಾಂ, ಇವತ್ತು ಹೋಲ್ ಡೇ ಓಪನ್ ಇರುತ್ತೆ ನೋಡೋಣ ಗೈಸ್. ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ನಾವು ಬರ್ತಾಯಿದ್ದೀವಿ ಅಂತ ಇವಾಗಾದರೂ ಓಪನ್ ಮಾಡಿಸಿದ್ರೆ ಖುಷಿ ನಮಗೆ ಅಷ್ಟೇ ಗೈಸ್. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಾನು. ಏನು ಗೊತ್ತಾ ಗೈಸ್, ಇವಳ್ದು ಮೊನ್ನೆ ಬರ್ಡೇ ಆಯ್ತಲ್ವ, ಬರ್ಡೇ ಎಲ್ಲ ತಿನ್ನಲ್ಲ, ಇವಳು ಪಾರ್ಟಿ ಕೊಡಿಸ್ಬೇಕಿತ್ತು. ಇವಳು ಶ್ರಾವಣದಲ್ಲಿ ಚಿಕನ್ ತಿನ್ನಲ್ಲ. ಶ್ರಾವಣ ಅಂದರೆ ಮರ್ತೋಗಿದ್ದಾಳೆ. ನಮ್ಮ ಫ್ರೆಂಡ್ಸ್ಗೆಲ್ಲ ನಾನು ಚಿಕನ್ ತರ್ತೀನಿ, ನನ್ನ ಇಬ್ಬರು ಫ್ರೆಂಡ್ಸು ರೂಮ್ ಮಾಡ್ಕೊಂಡವ್ರೆ. ನಾವಿಬ್ರು ಫ್ರೆಂಡ್ಸು ರೂಮ್ ಮಾಡ್ಕೊಂಡವ್ರೆ. ಅವ್ರ ಮನೇಲಿ ಚಿಕನ್ನು ಇದು ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಂಡು ತಿನ್ನೋಣ ಅಂತ ಅವಳು ಎಲ್ಲ ಪ್ಲ್ಯಾನ್ ಕೊಟ್ಲ. ಇವಳು ಓಕೆ ಅಂತ ಹೇಳ್ಬಿಟ್ಟವಳೆ. ನನ್ನಿಂದ ತಿಂದಿಲ್ಲ ಗೈಸ್ ಇವಳು. ಹೌದು, ಇವಳು ನಮ್ಮ ಕಾಲೇಜಿಗೆ ಹೇಳಿದ್ದಕ್ಕೆ ಪ್ಲಾನ್ ಕ್ಯಾನ್ಸಲ್ ಆಯಿತು. ಎಲ್ಲ ತಿಂದ್ಬಿಡೋಳು. ಇವಾಗ ನಾಳೆ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಆಗಿತ್ತು. ನಾನು ಇವಳು ಮತ್ತು ನಾವು 5 ಜನ ಗ್ಯಾಂಗು ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಆಗಿದ್ದು. ನಾನು ನಿನ್ನೆ ರಾತ್ರಿ ಕಾಲೇಜ್ ಮುಗಿಸ್ಕೊಂಡು ಹೋದ್ಮೇಲೆ ಸಂಡೇ ನಾನ್ ವೆಜ್ ತಿನ್ನಬೇಕು ಅಂತ ನಂಗೆ ಅನಿಸಿತ್ತು ಆ್ಯಕ್ಚುಲಿ. ಇವಳು ಹೆಂಗೂ ತಪ್ತಾಳಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮಮ್ಮ ಇದು ಕೊನೆ ಶ್ರಾವಣ ಅಂತ ಏನೋ ನೆನೆ ಹೇಳ್ತಾಯಿದ್ರ. ಅವಾಗ ಯೋಚನೆ ಮಾಡಿದೆ, ರಶ್ಮಿ ಶ್ರಾವಣ ಮರ್ತ್ಬಿಟ್ಟು ಕಬಾಬು ಬಿರಿಯಾನಿ ತಿನ್ನೋಣ ಅಂತ ಒಪ್ಕೊಂಡ್ಲಾ ಅಂತ. ಇವಾಗ ಹೇಳಿದ್ರೆ ಹೌದಲ್ಲ ಅಂತಿದ್ದಾಳೆ. ನೋಡಿ ನನಗೆ ಹಾಸ್ಟೆಲಲ್ಲಿ ಇದ್ರೆ ಏನು ಗೊತ್ತಾಗಲ್ಲ. ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಳೆ ಅಂದರೆ ಮಂಡೇ ತಿನ್ನಲ್ಲ, ಮಂಡೇ ತಿನ್ನಲ್ಲ, ಸಾಟರ್ಡೆ ತಿನ್ನಲ್ಲ, ಥರ್ಸ್ಡೇ ತಿನ್ನಲ್ಲ. ಯಪ್ಪ, 3 ವಾರದಲ್ಲಿ 3 ದಿನ ತಿನ್ನಲ್ಲ. ನನಗೆ ನಮ್ಮಮ್ಮ ಹೇಳೋದು ಒಂದೇ ದಿನ ತಿನ್ನಬೇಡ ಅಂತ. ನಾನು ಆ ದಿನನೂ ಬಿಡಲ್ಲ, ಆ ದಿನನೂ ತಿಂತೀನಿ. ಅವ್ರು ನಾನು ಕಾಪಾಡ್ದೆ ನೋಡಿ. ಅದು ಎಲ್ಲೆಲ್ಲಿ ಅಂತ ಹೇಳೋಕ್ಕೂ ಆಗಲ್ಲ ಅಷ್ಟೇ ಗೈಸ್. ಗಣೇಶ ಟೆಂಪಲ್ಗೆ ಬಂದ್ವಿ. ಗಣೇಶ ಟೆಂಪಲ್ ಕ್ಲೋಸ್ ಆಗೋಯ್ತು. ಏನು ರಶ್ಮಿ, ಇವತ್ತು ಆಂಜನೇಯ ಟೆಂಪಲ್, ಆಂಜನೇಯ ದರ್ಶನ ಅಷ್ಟೇ ಅನ್ಸುತ್ತೆ ನಮಗೆ. ಅಷ್ಟೇ ಇವತ್ತು ಕೊನೆ ಶ್ರಾವಣ ತಾನೆ, ಎಲ್ಲ ಟೆಂಪಲ್ಲು ಓಪನ್ ಇರಬೇಕು, ಎಲ್ಲರೂ ಕ್ಲೋಸ್ ಮಾಡ್ಕೊಂಡವ್ರೆ. ಮಧ್ಯಾಹ್ನ ಥರ ಅಲ್ವಾ, ಅದಕ್ಕೆ ಆದರೂ ಇಷ್ಟೊತ್ತಿಗೆ ಓಪನ್, ಅಟ್ಲೀಸ್ಟ್ 4:30ಗಾದರೂ ಓಪನ್ ಮಾಡ್ಬೇಕು ತಾನೆ. 5:30 ಇಟ್ಟವ್ರೆ, 5:30 ಕಾಲೇಜ್ಗೆ ಹೋಗ್ಬೇಕು ನಾವು. ಅಷ್ಟೇ ಗೈಸ್, ಇಲ್ಲೇ ಕೈ ಮುಕ್ಕೊಂಡು ಹಂಗೆ ಹೋಗ್ತೀವಿ ಅಷ್ಟೇ. ಇಷ್ಟ ಆಗಿತ್ತು ಇವತ್ತಿನ ಡೇ. ಟೆಂಪಲ್ ಎಲ್ಲ ತಿರ್ಗಾಡ್ಕೊಂಡು ಲಾಸ್ಟಿಗೆ ಒಂದೇ ಟೆಂಪಲ್ ನೋಡೋಕ್ಕಾಗಿಲ್ಲ. ಮಿಸ್ ಇನ್ನೊಂದು ಏನು ಗೊತ್ತಾ, ನಾನು ಮರ್ತೇ ಹೋಗ್ಬಿಟ್ಟೆ. ನಾವಿಬ್ಬರು ಹೆಂಗೆ ಕಾಣಿಸ್ತಾ ಇದ್ದೀವಿ ಕಮೆಂಟ್ ಮಾಡಿ ಆಯಿತಾ. ನಾವು ಎಷ್ಟು ಬ್ಯೂಟಿಫುಲ್ ಗರ್ಲ್ಸ್. ನಾನು ಅದನ್ನೇ ಕೇಳೋದು ಮರ್ತೋಗ್ಬಿಟ್ಟೆ. ಫಸ್ಟಲ್ಲೇ ಕೇಳಬೇಕಿತ್ತು ಗೈಸ್, ಕಮೆಂಟ್ ಮಾಡಿ ಗೈಸ್. ಆಮೇಲೆ ಇನ್ನೊಂದು ಪ್ರೆಸಿಡೆಂಟ್ದು ಪ್ರೆಸಿಡೆಂಟ್ ಎಲ್ಲ ಅನೌನ್ಸ್ ಆಯಿತು ಗೈಸ್. ನಾನೇ ಪ್ರೆಸಿಡೆಂಟ್ ಆಗಲೇ ಒಂದು ಪ್ರೆಸಿಡೆಂಟು ಗೈಸ್, ಪ್ರಿಯಾಂಕಾ ಅದರಲ್ಲೂ ನಮ್ಮ ಕ್ಲಾಸ್ ಬಾಯ್ಸ್ ಅಂತೂ ತುಂಬ ಕಾಯ್ತಾ ಇದ್ದಾರೆ ನಾನು ಯಾವಾಗ ಬ್ಲಾಗಲ್ಲಿ ಹೇಳ್ತೀನೋ ಈ ಮಾತನ್ನ ಅಂತ. ಗೈಸ್ ನಮ್ಮ ಕಾಲೇಜ್ ಪ್ರೆಸಿಡೆಂಟ್ ಗೈಸ್ ನಾನು ಇವಾಗ. ತುಂಬ ಕೆಲಸಗಳು ಗೈಸ್. ಅದರಲ್ಲೂ ಅದು ಏನು ಗೊತ್ತಾ, ಒಂದು ಇನ್ಸಿಡೆಂಟ್ ಇದೆ, ಅದನ್ನ ಹೇಳ್ಕೊಳಕ್ಕೆ ಆಗಲ್ಲ. ಯಾಕಂದರೆ ಆ ಮ್ಯಾಮ್ ನೋಡ್ಬಿಟ್ಟು ಹೋಗ್ಬಿಡ್ತೀರಿ, ಅವೆಲ್ಲನೂ ಸಾಯಿಸ್ತಾರೆ ಅವರು. ಅದಕ್ಕೆ ಅವರಿಂದ ಸ್ವಲ್ಪ ಬೇಜಾರಾಯಿತು. ಬಿಟ್ಟರೆ ಎಲ್ಲ ಓಕೆ ಗೈಸ್, ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಪ್ರೆಸಿಡೆಂಟ್ ಆಗೋಕ್ಕೆ ಕಾರಣ ರಶ್ಮಿನೇ ಗೈಸ್. ನಿಜ ಎಷ್ಟು ಓಡಾಡಿದ್ದಾಳೆ ಅಂದರೆ ನನಗಿಂತ ಜಾಸ್ತಿ ಓಡಾಡಿದ್ದಾಳೆ ಗೈಸ್. ನನಗಿಂತ ಜಾಸ್ತಿ ಕೇಳ್ಕೊಂಡಿದ್ದಾಳೆ ನಿಜವಾಗ್ಲೂ. ನಾನು ಇವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಗೈಸ್. ನಿಜ ಒಂದು ಹಾರ್ಡ್ ವರ್ಕಿಂದ ಅವಳಾಗಿದ್ದಾಳೆ ಗೈಸ್. ನನ್ನ ಹಾರ್ಡ್ ವರ್ಕಿಗಿಂತ ಇವಳ್ದು ಹಾರ್ಡ್ ವರ್ಕೇ ಜಾಸ್ತಿ ಇದ್ದಿದ್ದು ಗೈಸ್. ನಿಜ ಇವಳಿಂದನೇ ನಾನು ಪ್ರೆಸಿಡೆಂಟ್ ಆಗಿದ್ದು. ನಾನು ಈ ಮಾತನ್ನ ನಾನು ನನಗೆ ಪ್ರೆಸಿಡೆಂಟ್ ಆದಾಗ ಸ್ಪೀಚ್ ಮಾಡಕ್ಕೆ ಬಿಟ್ಟಿದ್ರು ಗೈಸ್. ಅವಾಗ ಅದನ್ನ ಹೇಳ್ಬೇಕಂತ ಇದ್ದೆ. ನನಗೆ ಅಲ್ಲಿ ಹೋಗ್ಬಿಟ್ಟು ಫುಲ್ಲು ಎದ್ರುಕೊಂಡು ಏನೇನೋ ಮಾತಾಡಿ ಬಂದುಬಿಟ್ಟೆ. ಆದರೂ ಇವಳಿಂದನೇ ಗೈಸ್ ನಾನು ಪ್ರೆಸಿಡೆಂಟ್ ಆಗೋಕ್ಕೆ ಕಾರಣ. ಏನಿದೆ
ನಿಜ ನನಗೆಲ್ಲ ನಾವಿಬ್ರು ಎಷ್ಟು ಸ್ಟ್ರಾಟಜಿ ಮಾಡಿದೀವಿ ಅಂದ್ರೆ ನಿಜವಾಗ್ಲೂ ಗೈಸ್ ಅಷ್ಟು ಸ್ಟ್ರಾಟಜಿ ಮಾಡಿದೀವಿ. ಎಮ್ಮೆಲ್ಲೆ ಎಂಪಿಗೂ ಇಷ್ಟು ತಲೆ ಕೆಡ್ಸ್ಕೊಂಡಿರಲ್ಲ ಅವರು, ಅಷ್ಟು ತಲೆ ಕೆಡ್ಸ್ಕೊಂಡು ಕೂತಿದ್ವಿ. ಫೈನಲಿ ಆದ್ವಿ. ನಮ್ಮ ಒಂದು ಶ್ರಮದಿಂದ ಆಗಿದೀವಿ. ಹೌದು ಗೈಸ್, ಯಾರಿಗೂ ಏನು ಮೋಸ ಮಾಡಿಲ್ಲ, ಯಾರಿಗೂ ಏನು ಮೋಸ ಮಾಡಿಲ್ಲ ನಾವು. ಮಾಡಿದೀವಿ. ಯಾರಿಗೆ ಏನು ಮಾತು ಕೊಟ್ಟಿದ್ವಿ, ಯಾರಿಗೆ ಯಾರ ಥರ ಹೆಂಗೆ ನಡ್ಕೊಬೇಕು ಅನ್ಕೊಂಡಿದ್ವಿ ಅದೇ ಥರನೇ ಮಾಡಿದ್ದೀವಿ, ಅದೇ ಥರನೇ ಗೆದ್ದಿದ್ದೀನಿ ಎಲ್ಲ ದೇವರ ದಯೆಯಿಂದ ಗೆದ್ದಿರೋದು. ಹೌದು ಗೈಸ್, ಆ್ಯಕ್ಚುಲಿ ಇದು ನನ್ನ ಸ್ಕೂಲಿಂದನೂ ಆಸೆ ನಂಗೆ ಪ್ರೆಸಿಡೆಂಟ್ ಆಗಬೇಕಂತ. ಬಟ್ ಫೈನಲಿ ಆಗ್ಬಿಟ್ಟೆ ಗೈಸ್, ತುಂಬ ಖುಷಿ ಮನಸ್ಸಿಗೆ. ಅಷ್ಟೇ ಗೈಸ್, ವ್ಲಾಗ್ ಎಂಡ್ ಮಾಡೋಣ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಒತ್ತಿ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ ನನ್ನ ಚಾನಲ್ಗೆ. ನಾನು ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ ನೋಡಿ, ಬೇಕಾದ್ರೆ ನನ್ನ ಅಕೌಂಟ್ ತೆಗೆದ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೌದು, ಓಕೆ ಗೈಸ್, ಬಾಯ್.